ಜ್ಞಾನವನ್ನು ಸಂಪಾದನೆ ಮಾಡಬೇಕು. ವಿಹಿತವಾದ ಶಾಸ್ತ್ರವಿಹಿತವಾದ ಸತ್ಕರ್ಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪೂಜಾರೂಪದಲ್ಲಿ ನಿಷ್ಕಾಮವಾಗಿ ಮಾಡುವುದು ಕರ್ಮಯೋಗ. ಆ ಭಗವಂತನ ಸಾಮಾನ್ಯವಾದ ಹಾಗೂ ವಿಶೇಷವಾದ ಮಹಿಮೆಗಳನ್ನು, ದೇವರು ಸರ್ವೋತ್ತಮ, ಸರ್ವತ್ರ ವ್ಯಾಪ್ತ, ಸರ್ವಗುಣ ಪರಿಪೂರ್ಣ, ನಿರ್ದೋಷ, ಸಕಲ ಜಗಜ್ಜನ್ಮಾದಿ ಕಾರಣ, ಹೀಗೆ ಸಾಮಾನ್ಯವಾಗಿ ತಿಳಿಯೋದು. ದೇವರು ನನ್ನಲ್ಲಿದ್ದಾನೆ, ಇದರಲ್ಲಿದ್ದಾನೆ, ಎಲ್ಲ ಕಡೆಗಿದ್ದಾನೆ ಅಂತ ಒಂದೊಂದು ಕಡೆಗೂ ಪರಮಾತ್ಮ ಇರುವಂತಹ ಆ ಭಗವಂತನ ಸ್ಥಿತಿಯನ್ನು, ದೇವರು ಮಾಡುವ ಒಂದೊಂದು ಉಪಕಾರಗಳನ್ನು ತಿಳಿಯುವ ರೀತಿಯಲ್ಲಿ ವಿಶೇಷ ಜ್ಞಾನವನ್ನು ಪಡೆದುಕೊಳ್ಳೋದು. ಹೀಗೆ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನಗಳನ್ನು ಪಡೆದು ನಿರಂತರವಾಗಿ ಆ ಚಿಂತನೆ ಮಾಡುವ ಜ್ಞಾನಯೋಗ. ಮಹಾತ್ಮ್ಯ ಜ್ಞಾನವನ್ನು ಮಾಡಿಕೊಂಡು ದೇವರು ಮಾಡುವ ಉಪಕಾರವನ್ನು ಸ್ಮರಿಸಿ ಅವನಲ್ಲಿ ಅತ್ಯಧಿಕವಾದಂತಹ ನಿರಂತರವಾದ ಪ್ರೇಮ ಪ್ರವಾಹವನ್ನು ಮಾಡುವಂತಹ ಭಕ್ತಿಯೋಗ. ಇವುಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಮೋಕ್ಷಕ್ಕೆ ನೇರವಾಗಿ ಸಾಧನ? ಭಕ್ತಿಯೋಗವೇ ಶ್ರೇಷ್ಠ. ಕರ್ಮಯೋಗ, ಜ್ಞಾನಯೋಗ ಇವುಗಳೆಲ್ಲ ಆ ಭಕ್ತಿಯೋಗಕ್ಕೆ ಸಾಧನ. ಪ್ರಧಾನವಾದದ್ದು ಭಕ್ತಿಯೋಗ. ಅದನ್ನು ಹೇಳುವುದಕ್ಕೆ ಈ ಶ್ಲೋಕವನ್ನು ಬ್ರಹ್ಮದೇವರು, ರುದ್ರದೇವರು ನುಡಿತಾ ಇದ್ದಾರೆ. ಶೃಣ್ವನ್ ಗೃಣನ್ ಸಂಸ್ಮರಯೌಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ಚೆ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋರವಿಷ್ಟ ಚಿತ್ತೋ ನಭವಾಯ ಕಲ್ಪತೆ. ಪರಮಾತ್ಮನಲ್ಲಿ ಮನಸ್ಸಿಡುವಂತಹ ಯೋಗ ಏನಿದೆ ಅದೇ ಶ್ರೇಷ್ಠ. ಭಕ್ತಿ ಇದ್ದರೆ ಮಾತ್ರ ಎಲ್ಲ ಅವಸ್ಥೆಗಳಲ್ಲಿ ಏನೇ ಕೇಳಲಿ, ಏನೇ ಹೇಳಲಿ, ಏನೇ ನೋಡಲಿ, ಯಾವುದೇ ಸಂದರ್ಭದಲ್ಲಿಯೂ ನಮ್ಮ ಮನಸ್ಸು ಭಗವಂತನ ಪಾದಗಳನ್ನು ಬಿಟ್ಟು ಆಚೆ ಈಚೆ ಸರಿಯದಂತಹ ಒಂದು ಅವಸ್ಥೆ ಬರುತ್ತಲ್ಲ, ಆ ಅವಸ್ಥೆ ಇದು ಭಕ್ತಿ ಯೋಗದಲ್ಲಿ ಮಾತ್ರ ಸಾಧ್ಯ. ಅದರಿಂದಲೇ ನಮಗೆ ಸಂಸಾರದ ಪರಿಹಾರ, ಮೋಕ್ಷವಾಗೋದು ಅಂದ ಮೇಲೆ ಭಕ್ತಿಯೋಗವೇ ಪ್ರಧಾನ. ಆ ಭಕ್ತಿಯನ್ನು ಪಡೆಯುವುದಕ್ಕೇನೆ ನಮ್ಮ ಪ್ರಯತ್ನ ಇರಬೇಕು. ಆಸ್ತಿಕರಾಗಿದ್ದೇವೆ ಅನ್ನೋದಕ್ಕೂ ಸಂತೋಷ ಪಡಲೇಬೇಕು. ಕರ್ಮಭೂಮಿಯಲ್ಲಿ ಹುಟ್ಟಿದ್ದೇವೆ ಎನ್ನುವುದಕ್ಕೂ ಸಂತೋಷ ಪಡಲೇಬೇಕು. ಆದರೆ ತೃಪ್ತಿ ಪಡುವಂತಿಲ್ಲ. ಸಾಧನೆ ಮಾಡಬೇಕು, ವಿಹಿತವಾದ ಸತ್ಕರ್ಮಗಳನ್ನು ಮಾಡಬೇಕು. ಸತ್ಕರ್ಮಗಳನ್ನು ಮಾಡಿದರೆ ಇನ್ನೂ ವಿಶೇಷವಾಗಿ ಆನಂದ ಪಡಬಹುದು. ದೇವರ ಅನುಗ್ರಹದಿಂದ ಒಳ್ಳೆಯ ಮಾರ್ಗದಲ್ಲಿದ್ದೇವೆ ಅಂತ. ಆದರೆ ಅಲ್ಲಿಯೂ ತೃಪ್ತಿ ಪಡುವಂತಿಲ್ಲ. ಜ್ಞಾನವನ್ನು ಪಡೆಯಬೇಕು, ಆಗಲೂ ತೃಪ್ತಿ ಪಡುವಂತಿಲ್ಲ. ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡುವುದಕ್ಕೆ ಯಾವಾಗ ರೂಢಿ ಮಾಡಿಕೊಳ್ತೇವೆ ಆಗ ನಮ್ಮ ಜನ್ಮದ ಸಾರ್ಥಕ್ಯ. ಕಥೆ ಕೇಳಿದರೆ ಜನ್ಮದ ಸಾರ್ಥಕ್ಯ ಅನ್ನಲಿಲ್ಲ. ಧರ್ಮಸ್ವನುಷ್ಠಿತ ಪೂಸಾಂ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದಯೇತ್ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಕರ್ಮ ಮಾಡಿದರೆ, ಧರ್ಮ ಪಡೆದುಕೊಂಡ್ರೆ ಪ್ರಯೋಜನ ಇಲ್ಲ. ದೇವರ ಕಥೆಯನ್ನು ಕೇಳಬೇಕು. ಕೇಳಿದರೆ ಸಾಲದು, ಆ ಕಥೆಯಲ್ಲಿ ರತಿ ಇರಬೇಕು, ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು. ತದ್ಗುಣ ರಾಗಿ ಐರಿಹ ಸಕೃನ್ಮನಃ ಕೃಷ್ಣ ಪದಾರವಿಂದಯೋರ್ನಿವೇಶಿತಂ ತದ್ಗುಣ ರಾಗಿ ಯೈರಿಹ. ಆ ಭಗವಂತನ ಗುಣಗಳಲ್ಲಿ ರಾಗ, ಅನುರಾಗ, ಪ್ರೇಮ ಬರಬೇಕು. ಆಗ ನಾವು ಸಾಧನೆ ಮಾಡಿದ್ದು ಸಾರ್ಥಕ. ಎಲ್ಲ ಸಾಧಕರು ಈ ದೃಷ್ಟಿಯಲ್ಲಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಎಷ್ಟು ಭಕ್ತಿ ದಿನ ದಿನಕ್ಕೆ ನಮ್ಮಲ್ಲಿ ಬೆಳೀತಾ ಇದೆ. ನಾವು ಧಾರ್ಮಿಕರು, ಧರ್ಮ ಮಾರ್ಗದಲ್ಲಿದ್ದವರು. ಧರ್ಮವನ್ನು ಮಾಡುವಂತಹ ನಮಗೆ ಭಾಗವತ ಕಿವಿ ಮಾತು ಹೇಳಿದೆ, ಧರ್ಮ ಸಾರ್ಥಕವಾಗಬೇಕಾದರೆ ಭಕ್ತಿ ಬಂದಾಗ ಮಾತ್ರ. ಹಾಗಾದರೆ ಇವತ್ತು ನಾನು ಮಾಡಿದ ಧರ್ಮದಿಂದ ಅಥವಾ ಧರ್ಮ ಮಾಡುವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಭಕ್ತಿ ಜಾಗೃತವಾಗಿತ್ತು? ಭಕ್ತಿಗೆ ನಾನು ಮಾಡುವ ಧರ್ಮ ಜ್ಞಾನ ಸಾಧನವಾಯಿತು. ಆಗದಿದ್ದರೆ ಹೇಗೆ ನಾಳೆ ಅದನ್ನು ನಾನು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು? ಈ ರೀತಿಯ ಆತ್ಮಾವಲೋಕನ ನಮ್ಮಲ್ಲಿ ಇಲ್ಲದೇ ಇದ್ದರೆ, ಸುಧಾರಣೆ ನಮ್ಮಲ್ಲಿ ಆಗದೇ ಇದ್ದರೆ ಧರ್ಮ ಮಾಡಿಯೂ ವ್ಯರ್ಥ, ಜ್ಞಾನ ಪಡೆದುಕೊಂಡು ವ್ಯರ್ಥ, ಶ್ರವಣ ಮಾಡಿಯೂ ವ್ಯರ್ಥ, ಕೀರ್ತನ ಮಾಡಿಯೂ ವ್ಯರ್ಥ. ಶೃಣ್ವನ್ ಗೃಣನ್ ಸಂಸ್ಮರಯೌಶ್ಚ ಚಿಂತಯನ್. ಎಲ್ಲವನ್ನು ನೀವು ಮಾಡ್ತಾ ಇದ್ದೀರಿ ನಿಜ, ಆದರೆ ತ್ವಚ್ಚರಣಾರವಿಂದಯೋರ ಅವಿಷ್ಟ ಚಿತ್ತ, ಆ ಭಗವಂತನ ಪಾದಕಮಲಗಳಲ್ಲಿ
ಎಲ್ಲಿಯವರೆಗೆ ಮನಸ್ಸು ನೆಲೆಸೋದಿಲ್ಲ, ಭಕ್ತಿಯಿಂದ ಪರಮಾತ್ಮನ ಚಿಂತನವನ್ನು ಮಾಡುವುದರಲ್ಲಿ, ಆ ದೇವರು ಮಾಡದ ಉಪಕಾರಗಳನ್ನು ಸ್ಮರಣೆ ಮಾಡ್ತಾ ಇದ್ದರೆ ಮನಸ್ಸು ತುಂಬಿ ಬರೋದಿಲ್ಲ, ಒದ್ದೆ ಆಗೋದಿಲ್ಲ, ಅಲ್ಲಿಯವರೆಗೆ ಮಾಡಿದ್ದೆಲ್ಲವೂ ವ್ಯರ್ಥ ಅನ್ನುವುದನ್ನು ಹೇಳುವುದಕ್ಕೆ ಈ ಶ್ಲೋಕ ಹೊರಟಿದೆ. ಶ್ಲೋಕಗಳಿಗೆ ಬೇರೆ ಬೇರೆ ರೀತಿಯ ಭಾವಗಳನ್ನು, ಉದ್ದೇಶಗಳನ್ನು ತಿಳಿಸ್ತಾ ಇದ್ದಾರೆ. 8 ರೀತಿಯ ಅರ್ಥಗಳನ್ನು ಹೇಳುತ್ತಾರೆ ಎನ್ನುವುದರಲ್ಲಿ ತಾತ್ಪರ್ಯವಲ್ಲ, ಇನ್ನೊಂದು ಭಾವವನ್ನು ತಿಳಿಸಿಕೊಡ್ತಾರೆ. ಭಾಗವತ ಧರ್ಮಗಳಲ್ಲಿ 30 ಭಾಗವತ ಧರ್ಮಗಳನ್ನು ಹೇಳುತ್ತಾರೆ. ಸರ್ವತಃ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವತ್ಥ ಯಥೋಚಿತಂ ಇತ್ಯಾದಿಯಾಗಿ ಆ ಎಲ್ಲ ಭಾಗವತ ಧರ್ಮಗಳಲ್ಲಿ ಶ್ರೇಷ್ಠ ಯಾವುದು, ಅದಕ್ಕೂ ಇದೇ ಉತ್ತರ ಅಂತಾರೆ ವಿಷ್ಣು ತೀರ್ಥರು. ಅಲ್ಲಿ ವೈರಾಗ್ಯವನ್ನು ಹೇಳಿದ್ದಾರೆ, ದಯಾ ಹೇಳಿದ್ದಾರೆ, ಸಜ್ಜನರ ಜೊತೆಗೆ ಮೈತ್ರಿಯನ್ನು ಮಾಡಬೇಕು ಅಂತಾರೆ, ದೊಡ್ಡವರಲ್ಲಿ ವಿನಯದಿಂದ ಇರಬೇಕು ಅಂತಾರೆ. ಆದರೆ ಎಲ್ಲದಕ್ಕೂ ಮೇಲಾಗಿ ಯಾವುದು ಭಾಗವತ ಧರ್ಮ ಶ್ರೇಷ್ಠವಾದದ್ದು? ತ್ವಚ್ಚರಣಾರವಿಂದಯೋರವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಇದೇ ಭಾಗವತ ಧರ್ಮ. ಬೇರೆ ಯಾವ ಮಾನದಂಡವನ್ನು ಇಟ್ಟುಕೊಳ್ಳಬೇಡಿ. ಯಾವ ಕಾರ್ಯವನ್ನು ಮಾಡುವಾಗ 11ನೆಯ ಸ್ಕಂಧದಲ್ಲಿ, ಮುಂದಿನ ಸ್ಕಂಧದಲ್ಲಿ ಬರುವ ಆ 30 ಭಾಗವತ ಧರ್ಮದೊಳಗೆ, ಆ ಭಾಗವತ ಧರ್ಮದೊಳಗೆ ಯಾವ ಧರ್ಮವನ್ನು ಪರಿಪಾಲನೆ ಮಾಡಿದಾಗ ನಮ್ಮ ಮನಸ್ಸು ಭಗವಂತನ ಪಾದಗಳಲ್ಲಿ ನೆಲೆಸ್ತದೆ, ದೇವರ ಗುಣಗಳಲ್ಲಿ ಸ್ಥಿರವಾಗ್ತದೆ, ಅದು ಶ್ರೇಷ್ಠವಾದ ಭಾಗವತ ಧರ್ಮ. ಉದಾಹರಣೆಗೆ ಯಾವುದು ಅಂದರೆ ಒಂದೆರಡು ಹೇಳ್ತೇವೆ. ಅದೇ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್. ಶ್ರವಣ ಮಾಡುವಾಗ ದೇವರ ಪಾದಗಳಲ್ಲಿ ನಮ್ಮ ಮನಸ್ಸು ಇರುವ ಸಾಧ್ಯತೆ ಹೆಚ್ಚಿದೆ. ಭಗವಂತನ ನಾಮಗಳ ಕೀರ್ತನೆ ಮಾಡುವಾಗ, ಧ್ಯಾನ ಮಾಡುವಾಗ ಅನ್ನೋದಕ್ಕೆ ಆ ಭಾಗವತ ಧರ್ಮಗಳೇ ಶ್ರೇಷ್ಠವಾದ ಧರ್ಮಗಳು. ಇನ್ನಿತರ ಯಾವುದೇ ಧರ್ಮಗಳನ್ನು ಮಾಡುವಾಗ ನಿಮ್ಮ ಮನಸ್ಸು ದೇವರ ಪಾದಗಳಲ್ಲಿ ಇರಬೇಕು, ದೇವರ ಗುಣಗಳ ಚಿಂತನೆ ಮಾಡ್ತಾ ಇರಬೇಕು. ಆಗ ಅದು ಭಾಗವತ ಧರ್ಮವಾಗ್ತದೆ. ದೇವರ ಅರ್ಚನೆಯನ್ನು ಮಾಡಬೇಕು. ದೇವರ ಅರ್ಚನೆಯನ್ನು ಮಾಡಬೇಕು ಅಂದಾಗ ದೇವರನ್ನು ಪುಷ್ಪಗಳಿಂದ ಅರ್ಚನೆ ಮಾಡುವಾಗ ಆ ಭಗವಂತನ ಮಹಿಮೆಯ ಸ್ಮರಣೆ ಆಗಬೇಕು. ಆ ಪುಷ್ಪಗಳನ್ನೇ ಸೃಷ್ಟಿ ಮಾಡಿದ ದೇವರ ಮಹಿಮೆ, ಎಷ್ಟು ಅದ್ಭುತವಾದಂತಹ ಭಗವಂತನ ಶಕ್ತಿ ಸಾಮರ್ಥ್ಯ, ಎಂತಹ ಅದ್ಭುತವಾದ ಸೃಷ್ಟಿಯನ್ನು ದೇವರು ಮಾಡ್ತಾನೆ. ಎಂತಹ ಸುಗಂಧ ಇದೆ ಸಂಪಿಗೆ ಹೂವು, ಏನಿದರ ಬಣ್ಣ, ಯಾರದಕ್ಕೆ ಪೇಂಟ್ ಕೊಟ್ಟದ್ದು, ಆರಿಸಿ ಆರಿಸಿ ತಲೆ ಕೆಡಿಸಿಕೊಂಡು 10 ಬಾರಿ ಅಲದಾಡಿ ಈ ಪೇಂಟ್ ಚೆನ್ನಾಗಿದೆ, ಈ ಬಣ್ಣ ಚೆನ್ನಾಗಿದೆ, ಇದನ್ನು ಕೊಡಬೇಕು, ಇದನ್ನು ಕೊಡಬಾರದು ಅಂತ ಮನೆಗೆ ಪೇಂಟ್ ಕೊಡಿಸೋದಕ್ಕೆ ಎಷ್ಟು ಆಲೋಚನೆ ಮಾಡಿ ಆರಿಸಿರ್ತೀರ. ಸಂಪಿಗೆಗೆ, ಮಲ್ಲಿಗೆಗೆ ಯಾರು ಕೊಟ್ಟವರು? ಬಣ್ಣ ಬಳೆದವರು ಯಾರು? ಮಣ್ಣು ಕೆಂಪು, ಗಿಡದ ಚರ್ಮದ ತೊಗಟೆಯ ಬಣ್ಣ ಬೇರೆ, ಎಲೆ ಹಸಿರು, ಹೂ ಮಾತ್ರ ಹಳದಿ ಅಥವಾ ಬಿಳಿ ಅಥವಾ ಕೆಂಪು. ಯಾವುದಕ್ಕೂ ವಾಸನೆ ಇಲ್ಲ, ಹೂವಿಗೆ ಮಾತ್ರ ವಾಸನೆ. ತೊಗಟೆ ನೋಡಿದರೆ ಒರಟು, ಎಲೆ ಸಾಮಾನ್ಯ, ಹೂ ಮಾತ್ರ ಅತಿ ಮೃದು. ಈ ಮಾರ್ಧವ, ಈ ಸುಗಂಧ, ಈ ರೂಪ ಎಲ್ಲಿಂದ ಬಂತು? ಆ ಭಗವಂತನ ಅದ್ಭುತವಾದಂತಹ ಸೃಷ್ಟಿ, ಅಂತಹ ಸೃಷ್ಟಿಕರ್ತೃವಾದ ಪರಮಾತ್ಮನ ಮಹಿಮೆ ಏನು? ಇಂತಹ ಸೃಷ್ಟಿಯನ್ನು ನಮಗಾಗಿ ದೇವರು ಕೊಡ್ತಾನೆ. ಅವನ ದಯೆ ಎಷ್ಟು ಅಂತ ಅವನಲ್ಲಿ ಪ್ರೀತಿಯನ್ನು ಮಾಡ್ತಾ ಒಂದು ಪುಷ್ಪವನ್ನು ಏರಿಸಿದರೆ ಅದು ಉತ್ತಮವಾದ ಭಾಗವತ ಧರ್ಮ. ತ್ವಚ್ಚರಣಾರವಿಂದಯೋರವಿಷ್ಟ